ನಮಸ್ಕಾರ. ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ಜವಾಹರ್ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯ ಸಂಬಂಧಪಟ್ಟಂತೆ ವಿವರಣೆ ಕೊಡುವ ಸಲುವಾಗಿ. ಧಾರವಾಡ ಜಿಲ್ಲೆಯಲ್ಲಿರುವ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯ ಜವಾಹರ್ ನವೋದಯ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ವಿವರಣೆ. ದೇಶಾದ್ಯಂತ 27 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜವಾಹರ್ ನವೋದಯ ವಿದ್ಯಾಲಯಗಳು ಭಾರತ ಸರ್ಕಾರದ ಸ್ವಾಯತ್ತ ಸಂಸ್ಥೆಯಾಗಿದ್ದು 6ನೇ ತರಗತಿಯಿಂದ 12ನೇ ತರಗತಿಯವರೆಗಿನ ಸಹ ಶಿಕ್ಷಣವನ್ನು ಇಲ್ಲಿ ಪೂರೈಸಬಹುದಾಗಿದೆ. ಜವಾಹರ್ ನವೋದಯ ವಿದ್ಯಾಲಯಗಳು ವಿದ್ಯಾರ್ಥಿಗಳ ಶಿಕ್ಷಣ ಕ್ಷೇತ್ರದ ಉನ್ನತ ಸಾಧನೆಗೆ ಪ್ರೇರಕವಾದ ಘನೋದ್ದೇಶಗಳನ್ನು ಹೊಂದಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಅತ್ಯಾಧುನಿಕ ಶಿಕ್ಷಣ ನೀಡುವುದು, 3 ಭಾಷೆಗಳಲ್ಲಿ ಓದು ಬರಹ ಕಲಿಯಲು ಅವಕಾಶ ನೀಡುವುದು, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವ ವಿಶೇಷ ವಲಸೆ ನೀತಿ ಮುಂತಾದವುಗಳು ವಿದ್ಯಾರ್ಥಿಯ ಭವ್ಯ ಭವಿಷ್ಯವನ್ನು ಭದ್ರವಾಗಿರಿಸಲು ಸಹಕಾರಿಯಾಗಿವೆ. ಈ ವಿದ್ಯಾಲಯಗಳು ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಅಂದರೆ CBSEಯ ಪಠ್ಯಕ್ರಮಕ್ಕೆ ಒಳಪಟ್ಟಿದ್ದು, ಊಟ, ವಸತಿ, ಸಮವಸ್ತ್ರ ಹಾಗೂ ಪಠ್ಯ ಪುಸ್ತಕಗಳನ್ನು ಇಲ್ಲಿ ಉಚಿತವಾಗಿ ನೀಡಲಾಗುವುದು. ಈ ವಿದ್ಯಾಲಯಗಳ 6ನೇ ತರಗತಿಯ 80 ವಿದ್ಯಾರ್ಥಿಗಳ ಆಯ್ಕೆಯ ಪ್ರಕ್ರಿಯೆ ಪರೀಕ್ಷೆಯ ಮೂಲಕ ನಡೆಸಲಾಗುವುದು. ಧಾರವಾಡ ಜಿಲ್ಲೆಯಲ್ಲಿರುವ ಜವಾಹರ್ ನವೋದಯ ವಿದ್ಯಾಲಯವು ಧಾರವಾಡದಿಂದ 7 ಕಿಲೋಮೀಟರ್ ದೂರದ ಕ್ಯಾರ್ಕೊಪ್ಪ ಗ್ರಾಮದ ಸಮೀಪವಿದ್ದು, ಸುಸಜ್ಜಿತವಾದ ಕಟ್ಟಡ, ಗ್ರಂಥಾಲಯ, ಪ್ರಯೋಗಾಲಯ, ಕಲಿಕೆಯ ಪೂರಕ ಸಾಧನಗಳು, ಕ್ರೀಡಾಂಗಣ ಹಾಗೂ ಸುಂದರವಾದ ವಾತಾವರಣವನ್ನು ಹೊಂದಿದ್ದು ಗುರುಕುಲ ಶಿಕ್ಷಣ ಪದ್ಧತಿಯನ್ನು ಮೆಲುಕು ಹಾಕುವಂತಿದೆ. ಹಿಂದಿನ ವರ್ಷದಲ್ಲಿ ಅಂದರೆ 2019 ಮತ್ತು 20 10 ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳು CBSE ಪರೀಕ್ಷೆಯಲ್ಲಿ 100% ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಇಲ್ಲಿ ಕ್ರೀಡೆ, ಕಲೆ, ಸಂಗೀತ ಹಾಗೂ ಕಂಪ್ಯೂಟರ್ ಶಿಕ್ಷಣ ತರಬೇತಿಯನ್ನು ಹೊಂದುತ್ತಾರೆ. ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಂದರೆ SGFI ನಲ್ಲಿ 11 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿರುವುದು ಒಂದು ಉತ್ತಮ ಸಾಧನೆಯಾಗಿದೆ. ಇಲ್ಲಿ 2021ರ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸರಳವಾದ ಗಣಕೀಕೃತ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಅಂದರೆ ಆನ್ಲೈನ್ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಆ ವೆಬ್ಸೈಟ್ ಅಂದರೆ www.navodaya.gov.in ಮೂಲಕ ಯಾವುದೇ ಶುಲ್ಕವಿಲ್ಲದೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಹ ವಿದ್ಯಾರ್ಥಿಗಳು 5ನೇ ತರಗತಿಯಲ್ಲಿ ಓದುತ್ತಿದ್ದು ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಪಡೆದ ಪ್ರಮಾಣ ಪತ್ರವನ್ನು ಅಭ್ಯರ್ಥಿಯ ಹಾಗೂ ಪಾಲಕ ಪೋಷಕರ ಸಹಿ ಮತ್ತು ಫೋಟೋದೊಂದಿಗೆ ಅಪ್ಲೋಡ್ ಮಾಡಬೇಕು. ಈ ಆನ್ಲೈನ್ ಅಪ್ಲಿಕೇಶನ್ ತುಂಬಲು ಕೊನೆಯ ದಿನಾಂಕ 15/12/2020 ನಿಗದಿಪಡಿಸಲಾಗಿದೆ. ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಧಾರವಾಡದ ವಿಶೇಷ ಲಕ್ಷಣಗಳೇನೆಂದರೆ 6ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಉಚಿತ ವಸತಿ, ಊಟ ಮತ್ತು ಶಿಕ್ಷಣ, 25% ನಗರ ವಿದ್ಯಾರ್ಥಿಗಳಿಗೆ ಮತ್ತು 75% ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಆದ್ಯತೆ, SC/ST ವಿದ್ಯಾರ್ಥಿಗಳಿಗೆ 22.5%, OBC ವಿದ್ಯಾರ್ಥಿಗಳಿಗೆ 27%, ವಿಭಿನ್ನ ಶಕ್ತ ವಿದ್ಯಾರ್ಥಿಗಳಿಗೆ 3%, ಇತರೆ ವಿದ್ಯಾರ್ಥಿಗಳಿಗೆ ಉಳಿದ 47.5%ರಂತೆ ದಾಖಲಾತಿ ಮಾಡಿಕೊಳ್ಳಲಾಗುತ್ತದೆ. ಸಹ ಶಿಕ್ಷಣ ನೀತಿ ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಒಂದೇ ವರ್ಗದಲ್ಲಿ ಪಾಠ ಹೇಳುವುದು, ಪ್ರತಿ ವರ್ಗದಲ್ಲಿ ಅಂತರ್ಜಾಲ ವ್ಯವಸ್ಥೆ ಅಂದರೆ ಇಂಟರ್ನೆಟ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾಧಿಸುವ ವಿಶೇಷ ವಲಸೆ ನೀತಿಯನ್ನು ಅಳವಡಿಸಲಾಗಿದೆ. ಸುಸಜ್ಜಿತ 40 ಲ್ಯಾಪ್ಟಾಪ್ ಮತ್ತು ಸ್ಮಾರ್ಟ್ ಬೋರ್ಡ್ ಉಳ್ಳ ಸ್ಯಾಮ್ಸಂಗ್ ಸ್ಮಾರ್ಟ್ ಕ್ಲಾಸ್ ಕೊಠಡಿ ಹೊಂದಿದೆ. ಸುಸಜ್ಜಿತ ಕಂಪ್ಯೂಟರ್ ತರಬೇತಿ ಕೊಠಡಿ ಮತ್ತು ತರಬೇತಿ ಶಿಕ್ಷಕರಿದ್ದು, ಸುಸಜ್ಜಿತ ಪ್ರತ್ಯೇಕ ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಭೌತಶಾಸ್ತ್ರ ಮತ್ತು ಕಿರಿಯ ವಿದ್ಯಾರ್ಥಿಗಳ ವಿಜ್ಞಾನ ಪ್ರಯೋಗಾಲಯಗಳು ವಿದ್ಯಾಲಯದಲ್ಲಿ ಅಸ್ತಿತ್ವವಾಗಿವೆ. ಗಣಿತ ವಿಷಯಕ್ಕೆ ಪರಿಸರದಲ್ಲಿ ಮಾಡಿರುವ ಗಣಿತ ಮಾದರಿಗಳ ತೋಟ ಮತ್ತು ಪ್ರಯೋಗಾಲಯ
ವಿದೆ. 10,000ಕ್ಕೂ ಮೇಲ್ಪಟ್ಟು ಪುಸ್ತಕಗಳಿರುವ ಸುಸಜ್ಜಿತ ಗ್ರಂಥಾಲಯವಿದೆ. ಸ್ಕೌಟ್ಸ್ ಮತ್ತು ಗೈಡ್ಸ್, ಎನ್ಸಿಸಿ, ಎನ್ಎಸ್ಎಸ್ ಮತ್ತು ಎಸ್ಪಿಸಿ ತರಬೇತಿಗಳು ಇವೆ. ಸಿಬಿಎಸ್ಇ ಶಿಕ್ಷಣ ಪದ್ಧತಿ ತ್ರಿಭಾಷಾ ಸೂತ್ರದ ಅನುಸಾರ ಪಾಠ ಪ್ರವಚನ ಕನ್ನಡ, ಹಿಂದಿ ಮತ್ತು ಆಂಗ್ಲ ಭಾಷೆಗಳಲ್ಲಿ ಪ್ರಾವೀಣ್ಯತೆ ಕೊಡುವುದು. ಕಲೆ, ಸಂಗೀತ ಮತ್ತು ಇತರೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ತಯಾರಿ ಮಾಡುವುದು. ಒಳ್ಳೆಯ ಅನುಭವಿ ಮತ್ತು ಪರಿಣಿತ ಶಿಕ್ಷಕರಿಂದ ಪಾಠ ಪ್ರವಚನ, ಪ್ರತ್ಯೇಕ ಅಡುಗೆ ಮನೆ, ಮೇಲ್ವಿಚಾರಕ, ಸ್ವಚ್ಛ ಮತ್ತು ಆರೋಗ್ಯಕರ ಉಪಹಾರ ಗೃಹ, ವಿಶಾಲವಾದ 400 ಮೀಟರ್ ಕ್ರೀಡಾಂಗಣವಿದ್ದು ಎಲ್ಲ ರೀತಿಯ ಆಟೋಟಗಳಿಗೆ ಪ್ರಾಶಸ್ತ್ಯ ಕೊಡಲಾಗುವುದು. ಶಿಕ್ಷಕರ ಮಾರ್ಗದರ್ಶನ ಮತ್ತು ಮೇಲ್ವಿಚಾರಣೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕ ವಸತಿ ನಿಲಯಗಳಿವೆ. ಈ ಶಾಲೆಯಿಂದ ವಿದ್ಯೆ ಪಡೆದ ಅನೇಕ ವಿದ್ಯಾರ್ಥಿಗಳು ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ವಿದ್ಯಾಲಯದಲ್ಲಿ ಮಗುವಿನ ಸರ್ವಾಂಗೀಣ ಬೆಳವಣಿಗೆಗೆ ಪೂರಕ ವಾತಾವರಣ ಕಲ್ಪಿಸಲಾಗುತ್ತದೆ. ಈ ಎಲ್ಲವೂ ಜವಾಹರ್ ನವೋದಯ ವಿದ್ಯಾಲಯ ಧಾರವಾಡದಲ್ಲಿ ಇರುವಂತಹ ವಿಶೇಷ ಲಕ್ಷಣಗಳಾಗಿವೆ. ಇವಾಗ ನಾನು ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಯಾವ ಥರ ಅಪ್ಲಿಕೇಶನ್ ಹಾಕಬಹುದು ಅನ್ನೋದನ್ನು ತಿಳಿಸಿಕೊಡ್ತಿದ್ದೇನೆ. ಮೊದಲಿಗೆ ನೀವು ಇವಾಗಲೇ ತಿಳಿಸಿದ ಹಾಗೆ ವೆಬ್ಸೈಟ್ ಅಂದರೆ ನವೋದಯ ವೆಬ್ಸೈಟ್ NVS ವೆಬ್ಸೈಟ್ಗೆ ಹೋಗಬೇಕು. ಅದಕ್ಕೆ ನೀವು NVS ಅಂತ ಟೈಪ್ ಮಾಡಿದರೆ ಸಾಕು. ಇಲ್ಲಿ ನಿಮಗೆ ಬರುತ್ತೆ ಲಿಂಕು. ಈ ಲಿಂಕಿನಲ್ಲಿ JNVST ಕ್ಲಾಸ್ 6 ಅಡ್ಮಿಷನ್ ಇರುವಂಥದ್ದನ್ನು ಓಪನ್ ಮಾಡ್ಕೋಬೇಕು. ಇದು ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ. ಇಲ್ಲಿ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2021 ಅಂತ ಇದೆ. ಇಲ್ಲಿ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಕ್ಲಿಕ್ ಹಿಯರ್ ಟು ವ್ಯೂ ಪ್ರಾಸ್ಪೆಕ್ಟಸ್ ಅಂದರೆ ಈ ಪರೀಕ್ಷೆಗೆ ಯಾವ ಥರ ನೀವು ಅಪ್ಲಿಕೇಶನ್ ಹಾಕಬೇಕು ಎಂಬುದರ ಬಗ್ಗೆ ವಿವರಣೆಯನ್ನು ಕೊಡಲಾಗಿದೆ. ಕನ್ನಡ ಎಲ್ಲ ಭಾಷೆಯಲ್ಲೂ ನಿಮಗೆ ಈ ವಿವರಣೆ ಸಿಗುತ್ತೆ. ಇಲ್ಲೇ ಕನ್ನಡ ಅಂತ ಇದೆ. ಇದು PDF ಫೈಲ್ನಲ್ಲಿದೆ. ಕನ್ನಡದಲ್ಲೇ ವಿವರಿಸಲಾಗಿದೆ ನೀವು ಯಾವ ಥರ ಅಪ್ಲಿಕೇಶನ್ ಹಾಕಬಹುದು ಅಂತ. ಇದನ್ನ ಓದಿಬಿಟ್ಟು ಡಿಟೇಲ್ ಆಗಿ ವಿವರಣೆಯನ್ನು ನೀಡಲಾಗಿದೆ. ಯಾವುದಕ್ಕೂ ಅಪ್ಲಿಕೇಶನ್ ಹಾಕುವ ಮೊದಲು ಇದನ್ನು ಪೂರ್ತಿ ಓದ್ಕೊಂಡು ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲೇ ಕೊನೆ ಪೇಜಿನಲ್ಲಿ ನಿಮಗೆ ಒಂದು ಸರ್ಟಿಫಿಕೇಟ್ ಇದೆ. ಈ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಿಕೊಂಡು ಅಥವಾ ಪ್ರಿಂಟ್ ತಕ್ಕೊಂಡು, ಇಲ್ಲ ಅಂದರೆ ನೀವು ಹತ್ತಿರದ ಅಂದರೆ ತಾಲೂಕ್ BO ಆಫೀಸಿನಲ್ಲಿ ತೆಗೆದುಕೊಳ್ಬೋದು, ಇಲ್ಲ ನವೋದಯ ವಿದ್ಯಾಲಯಕ್ಕೆ ಬಂದು ತೆಗೆದುಕೊಳ್ಬೋದು. ಇದನ್ನು ಎಲ್ಲ ಡೀಟೇಲ್ಸ್ ಅಂದರೆ ಅಭ್ಯರ್ಥಿ ಹೆಸರು, ತಾಯಿ ಹೆಸರು, ತಂದೆ ಹೆಸರು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಪೇಸ್ಟ್ ಮಾಡಿ ಇಲ್ಲೇ ಎಲ್ಲ ಡೀಟೇಲ್ಸ್ ಕೇಳಿರುವಂಥ ಡೀಟೇಲ್ಸನ್ನು ಫಿಲ್ ಮಾಡಿಬಿಟ್ಟು ತುಂಬಿ ಇದನ್ನು ಸ್ಕ್ಯಾನ್ ಮಾಡಿ ಇಟ್ಟುಕೊಳ್ಳಬೇಕು. ಅಪ್ಲಿಕೇಶನ್ ಹಾಕುವ ಮೊದಲೇ ಇದು ಮುಖ್ಯವಾದ ಒಂದು ಸರ್ಟಿಫಿಕೇಟ್ ಅಂದರೆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕಿರುತ್ತೆ. ಇಲ್ಲೇ ಮೊಬೈಲ್ ನಂಬರ್ ಮತ್ತು ನಿಮ್ಮದು ಕಾಸ್ಟ್ ಯಾವುದು ಅಂದರೆ ನೀವು ಸಾಮಾನ್ಯ ಅಭ್ಯರ್ಥಿಯೋ, ಪರಿಶಿಷ್ಟ ಪಂಗಡ ಅಥವಾ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟವರು ಅಥವಾ ಹಿಂದುಳಿದ ವರ್ಗದವರು, ಇದನ್ನು ನೀವು ಇಲ್ಲೇ ಟಿಕ್ ಮಾರ್ಕ್ ಅಂದರೆ ರೈಟ್ ಮಾರ್ಕನ್ನು ಹಾಕಬೇಕಾಗತ್ತೆ. ಮತ್ತು ಗಂಡು ಹೆಣ್ಣು ರೈಟ್ ಮಾರ್ಕ್ ಹಾಕಬೇಕಷ್ಟೇ. ಇಲ್ಲೇ ಆಲ್ರೆಡಿ ನಿಮಗೆ ಹೇಳಿದ್ದಾರೆ. ಅದಾದಮೇಲೆ ನೀವು ಅಭ್ಯರ್ಥಿಯ ಸಹಿ ಅಂದರೆ ಯಾವ ಮಕ್ಕಳ ಅಪ್ಲಿಕೇಶನ್ ಹಾಕ್ತಿದ್ದೀರೋ ಅವ್ರದ್ದು ಸಿಗ್ನೇಚರ್ ಇಲ್ಲಿ ಮಾಡಬೇಕು. ಮತ್ತು ಪಾಲಕ ಅಥವಾ ಪೋಷಕರ
ಸೈನ್ ಇಲ್ಲಿ ಮಾಡಬೇಕು. ಇದನ್ನಿಷ್ಟು ಮಾಡಿಬಿಟ್ಟು ಹೆಡ್ ಮಾಸ್ಟರ್ ಕಡೆಯಿಂದ ಸೈನ್ ಮಾಡಿಸ್ಕೋಬೇಕಾಗತ್ತೆ. ಆ್ಯಕ್ಚುಲಿ ಇಲ್ಲಿ ಏನು ಹೆಡ್ ಮಾಸ್ಟರ್ ಸೈನ್ ಅಂತೂ ಕೊಟ್ಟಿಲ್ಲ, ಈ ವರ್ಷ ನಡೆಯುತ್ತೆ, ಇಲ್ಲ ಅಂದರೂ ಕೂಡ ನಡೆಯುತ್ತೆ. ಇಷ್ಟು ಮಾಡಿಬಿಟ್ಟು ಫೋಟೋ ಮತ್ತು ಈ ಸರ್ಟಿಫಿಕೇಟ್ ತುಂಬಿ ಆದಮೇಲೆ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಮತ್ತು ಅಭ್ಯರ್ಥಿ ಸೈನ್ ಮತ್ತು ಪಾಲಕರ ಸೈನ್, ಇವು 4 ಅಪ್ಲಿಕೇಶನ್ ಹಾಕುವ ಮೊದಲೇ ನೀವು ರೆಡಿಯಾಗಿ ಇಟ್ಕೋಬೇಕು. ಇದಾದಮೇಲೆ ಇಲ್ಲಿ ಏನಿದೆ ಕ್ಲಿಕ್ ಹಿಯರ್ ಟು ಕ್ಲಾಸ್ ರಿಜಿಸ್ಟ್ರೇಷನ್, ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಈ ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲೇ ಕೆಲವು ಸಂದೇಶಗಳನ್ನು ಕೊಡಲಾಗಿದೆ, ಇವೆಲ್ಲನೂ ಓದ್ಕೊಳ್ಬೇಕು. ದ ರಿಸರ್ವೇಶನ್ to the OBC candidates shall be implemented as per central list. The OBC candidates not included in central list should apply as general candidate. ಅಂದರೆ ಇವಾಗ ಸೆಂಟ್ರಲ್ ಲಿಸ್ಟ್ ಅಂದರೆ OBC ಕ್ಯಾಟಗರಿನಲ್ಲಿ ಬರುವಂಥವರು ಅವರು ಸೆಂಟ್ರಲ್ ಜಾತಿ ಅಂದರೆ ಸೆಂಟ್ರಲ್ ಲಿಸ್ಟಲ್ಲಿ ಅಳವಡಿಸಿರಬೇಕು. ಅಂಥವ್ರು ಮಾತ್ರ ನೀವು OBCಗೆ ಅಪ್ಲಿಕೇಬಲ್ ಆಗ್ತೀರಾ, ಇಲ್ಲ ಅಂದರೆ ಅವರು ಜನರಲ್ ಅಂತಲೇ ಕನ್ಸಿಡರ್ ಆಗ್ಬೋದು. ಇವೆಲ್ಲ ಡೀಟೇಲ್ಸನ್ನು ಓದ್ಕೊಂಡು ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆವಾಗಲೇ ಹೇಳಿದ ಹಾಗೆ ಇಲ್ಲೇ ಸರ್ಟಿಫಿಕೇಟ್ ಇದೆ, ಇದನ್ನ ತುಂಬಿ ಸ್ಕ್ಯಾನ್ ಮಾಡಿ ರೆಡಿ ಇಟ್ಟುಕೊಳ್ಬೇಕು. ಇದಾದಮೇಲೆ ಸೆಲೆಕ್ಟ್ ದ ಸ್ಟೇಟ್ ಇನ್ ವಿಚ್ ದ ಕ್ಯಾಂಡಿಡೇಟ್ ಸ್ಟಡಿಯಿಂಗ್ ಇನ್, ಅಂದರೆ ನೀವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಪ್ರೊಸೆಸ್ ಆಗಲಿಕ್ಕೆ ಕೆಲವು ಸಮಯನ ತಗೊಳುತ್ತೆ, ವೇಟ್ ಮಾಡಬೇಕು. ಇಲ್ಲಿ ತೋರಿಸುತ್ತೆ. ಇದಾದಮೇಲೆ ನೀವು ಯಾವ ಡಿಸ್ಟಿಕಲ್ಲಿ ಓದ್ತಿದ್ದೀರಾ ಅಂದರೆ ಜಿಲ್ಲೆಯಲ್ಲಿ ಓದ್ತಿದ್ದೀರಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಸಮಯದ ನಂತರ ತೆರೆದುಕೊಳ್ಳುತ್ತೆ. ಬ್ಲಾಕ್, ನೀವು ಯಾವ ಬ್ಲಾಕ್ ಅಂದರೆ ತಾಲೂಕದಲ್ಲಿ ಇವಾಗಲೇ 5ನೇ ತರಗತಿಯಲ್ಲಿ ಓದ್ತಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಧಾರವಾಡ, ಹುಬ್ಳಿನೋ, ಕಲಘಟಗಿನೋ, ಕುಂದಗೋಳು ಅಥವಾ ನವಲಗುಂದ ಅಂತ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲೇ ಸ್ಕೂಲ್ ನೇಮ್, ನೀವು ಕಲಿತಿರುವಂಥ ಸ್ಕೂಲ್ ಹೆಸರನ್ನು ಹಾಕಬೇಕು. ಇಲ್ಲೇ ನಾನು ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತಿದ್ದೇನೆ ಯಾವ ಥರ ಅಪ್ಲಿಕೇಶನ್ ಹಾಕ್ಬೋದು ಅಂತ. ನೋಡಿ, GHPS ಮನ್ಸೂರ್, ಎಂಟರ್ ದ ಕ್ಯಾಂಡಿಡೇಟ್ ನೇಮ್ ವಿತ್ ಅಭ್ಯರ್ಥಿಯ ಪೂರ್ತಿ ಹೆಸರನ್ನು ಇಲ್ಲಿ ಹಾಕಬೇಕು. ಮತ್ತೆ ಮೊಬೈಲ್ ನಂಬರ್ ಕೂಡ ಇಲ್ಲಿ ಕಂಪಲ್ಸರಿ ಹಾಕಲೇಬೇಕು. ಯಾಕಂದರೆ ಮುಂದೆ ನಿಮಗೆ ಅಂದರೆ ಎಕ್ಸಾಮ್ ಹತ್ತಿರ ಇದ್ದಾಗ ನಿಮಗೆ ಅಪ್ಲಿಕೇಶನ್ ಅಂದರೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಏನು ಸಂದೇಶವನ್ನು ಕಳಿಸಬಹುದು. ಅದಕ್ಕೆ ಮೊಬೈಲ್ ನಂಬರ್ ಹಾಕಲೇಬೇಕು, ಆ್ಯಕ್ಟಿವ್ ಮೊಬೈಲ್ ನಂಬರ್ ಇರಬೇಕು. ಮತ್ತೆ ಹುಟ್ಟಿದ ದಿನಾಂಕ 02. ಇಮೇಲ್ ID, ಇಲ್ಲೇ ನಿಮಗೆ ಕೆಂಪು ಬಣ್ಣದ ಸ್ಟಾರ್ ಕಾಣುತ್ತೆ, ಅವೆಲ್ಲವೂ ಕಂಪಲ್ಸರಿ ತುಂಬುವಂಥ ಚಿಹ್ನೆ. ಅಂದರೆ ಇದು ರೆಡ್ ಮಾರ್ಕ್ ಇರುವಂಥವೆಲ್ಲವೂ ಕಂಪಲ್ಸರಿ ತುಂಬಬೇಕು. ಇಮೇಲ್ ID ಇರ್ಬೋದು, ಅಥವಾ ನ್ಯಾಷನಾಲಿಟಿ ಕಂಪಲ್ಸರಿ, ನೇಮ್ ಆಫ್ ದ ಗಾರ್ಡಿಯನ್ ಅಥವಾ ರಿಲೇಷನ್ಶಿಪ್ ವಿತ್ ದ ಗಾರ್ಡಿಯನ್, ಇವು ಕಂಪಲ್ಸರಿ ಇಲ್ಲ. ಒಂದು ವೇಳೆ ಇವಾಗ ತಂದೆ ಅಥವಾ ತಾಯಿಯ ಬಿಟ್ಟು ಬೇರೆ ಕಾಕ ದೊಡ್ಡಪ್ಪ ಹತ್ರ ವಾಸಿಸುತ್ತಿರುವ ವಿದ್ಯಾರ್ಥಿಗಳು ಇದನ್ನು ತುಂಬಬೇಕಾಗತ್ತೆ. ಇಲ್ಲಿ ಮದರ್ ನೇಮ್,
ನ್ಯಾಷನಾಲಿಟಿ ಇಂಡಿಯನ್. ಐಡೆಂಟಿಫಿಕೇಶನ್ ಮಾರ್ಕ್ ಅಂದರೆ ನಿಮಗೆ ಯಾವುದೇ ಕಲೆ, ಯಾವುದೇ ಗುರುತು, ಕೈ ಮೇಲೆ, ಮುಖದ ಮೇಲೆ ಅಥವಾ ಕಾಲಿನ ಮೇಲೆ ಏನೋ ಕಪ್ಪು ಕಲೆ ಇದ್ರೆ ಅದನ್ನು ಪರ್ಮನೆಂಟ್ ಮಾರ್ಕ್ ಇರಬೇಕು, ಅಂಥದ್ದು ಮಾತ್ರ ಹಾಕಬೇಕು. ಇಲ್ಲ ಅಂದರೆ ನಿಲ್ ಅಂತ ಹಾಕಬಹುದು. ಮತ್ತು ಜೆಂಡರ್, ಮೇಲ್ ಅಂದರೆ ಇಲ್ಲೇ ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ನೀವು ಎಕ್ಸಾಮನ್ನು ಯಾವ ಭಾಷೆಯಲ್ಲಿ ತೆಗೆದುಕೊಳ್ಳುತ್ತೀರಾ ಅನ್ನೋದನ್ನು ಇಲ್ಲಿ ಆಯ್ದುಕೊಳ್ಬೇಕು. ನೀವು ಒಂದು ವೇಳೆ ಹ್ಯಾಂಡಿಕ್ಯಾಪ್ಟ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಯಾವ ಥರ ಹ್ಯಾಂಡಿಕ್ಯಾಪ್ಟ್ ಇದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಫಿಸಿಕಲಿ ಹ್ಯಾಂಡಿಕ್ಯಾಪ್, ವಿಜುವಲಿ ಅಂದರೆ ದೃಷ್ಟಿ ಮಾಂದ್ಯತೆ ಇದ್ದವರು ಅಥವಾ ಕಿವಿ ಕೇಳದೇ ಇರೋರು ಸೆಲೆಕ್ಟ್ ಮಾಡಿಕೊಂಡು ಇದನ್ನ ಡೀಟೇಲ್ಸನ್ನು ತುಂಬಬೇಕಾಗತ್ತೆ. ಮತ್ತು ನೀವು ಯಾವ ರಿಲಿಜಿಯನ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ತುಂಬಬೇಕು. ಆಧಾರ್ ನಂಬರ್ ಇದು ಕಂಪಲ್ಸರಿ ಇಲ್ಲ. ಆ್ಯನ್ಯುವಲ್ ಇನ್ಕಮ್ ಅಂದರೆ ನಿಮ್ಮ ಮನೆಯ ಪೇರೆಂಟ್ಸ್ ಆ್ಯನ್ಯುವಲ್ ಇನ್ಕಮ್, ವರ್ಷದ ಇನ್ಕಮ್ ಎಷ್ಟಿದೆ ಅಂತ ತುಂಬಬೇಕಾಗತ್ತೆ. ಇಲ್ಲಿ ನೀವು ಇರುವಂಥ ಪ್ರೆಸೆಂಟ್ ಪೋಸ್ಟಲ್ ಅಡ್ರೆಸ್ಸನ್ನು ತುಂಬಬೇಕಾಗತ್ತೆ. ಇದು ಇಂಪಾರ್ಟೆಂಟ್. ಪಿನ್ ಕೋಡ್, ನಿಮ್ಮ ವಾಸಿಸುವಂಥ ಪ್ಲೇಸಿನ ಪಿನ್ ಕೋಡ್ ಕಂಪಲ್ಸರಿ ಫಿಲ್ ಮಾಡಬೇಕಾಗತ್ತೆ. ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು, ಸ್ವಲ್ಪ ಟೈಮನ್ನು ತೆಗೆದುಕೊಳ್ಳುತ್ತೆ. ಇದಾದ ನಂತರ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದು ಇಂಪಾರ್ಟೆಂಟ್ ಸ್ಟೆಪ್ ಇದೆ ಇಲ್ಲಿ. ಏನಂದರೆ ನೀವು ಮೊದಲೇ ಕಲ್ತಿರುವಂಥ, ಅಂದರೆ ಇವಾಗ ಕಲಿತಿರುವಂಥ ಅಥವಾ ಮುಂಚೆ ಕಲಿತಿರುವಂಥ ಸ್ಕೂಲ್ ಅಂದರೆ ಶಾಲೆ ಪೂರ್ತಿ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್ ಮತ್ತು 5th ಸ್ಟ್ಯಾಂಡರ್ಡ್. ಇಲ್ಲಿ ಸ್ಟೇಟ್ 3rd ಸ್ಟ್ಯಾಂಡರ್ಡ್ ಎಲ್ಲಿ ಕಲ್ತಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದು ಕೆಲವು ಸಮಯವನ್ನು ತೆಗೆದುಕೊಳ್ಳುತ್ತೆ ಲೋಡ್ ಆಗೋದಕ್ಕೆ. ಇದಾದ ನಂತರ ಜಿಲ್ಲೆ. ಇಲ್ಲೇ 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್ ಮತ್ತು 5th ಸ್ಟ್ಯಾಂಡರ್ಡ್ 3 ಕ್ಲಾಸು ಸೇಮ್ ಸ್ಕೂಲಲ್ಲಿ ಕಲಿತಾ ಇದ್ರೆ ಸೇಮ್ ಹಾಕಬೇಕು. ನೀವು 3rd ಸ್ಟ್ಯಾಂಡರ್ಡ್ ಬೇರೆ ಸ್ಕೂಲಲ್ಲಿ ಕಲ್ತಿದ್ರೆ ಆ ಸ್ಕೂಲ್ ಡೀಟೇಲ್ಸನ್ನು ಇಲ್ಲಿ ಹಾಕಬೇಕು. ಮತ್ತು 4th ಸ್ಟ್ಯಾಂಡರ್ಡ್ 4ನೇ ತರಗತಿ ಬೇರೆ ಸ್ಕೂಲಲ್ಲಿ ಕಲ್ತಿದ್ರೆ ಆ ಸ್ಕೂಲಿನ ಡೀಟೇಲ್ಸನ್ನು ಇಲ್ಲೇ ತುಂಬಬೇಕಾಗತ್ತೆ. ಮತ್ತು 5ನೇ ತರಗತಿಯನ್ನು ಆಲ್ರೆಡಿ ನಾವು ಇಲ್ಲಿ ಮೇಲೆ ತುಂಬಿರ್ತೀವಲ್ಲ ಅದೇ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದು ಆ ಶಾಲೆ ಯಾವ ಹಳ್ಳಿಯಲ್ಲಿದೆ ಅದನ್ನ ಹಳ್ಳಿ ಹೆಸರು ಹಾಕಬೇಕು ಮತ್ತು ಸ್ಕೂಲ್ ಹೆಸರು ಹಾಕಬೇಕಾಗತ್ತೆ. ಇಲ್ಲೇ ಬ್ಲಾಕ್ ಅಂದರೆ ಆ ಸ್ಕೂಲ್ ಯಾವ ಬ್ಲಾಕಲ್ಲಿದೆ ಅಂತ, ಅಂದರೆ ತಾಲೂಕದಲ್ಲಿದೆ ಅಂತ ತುಂಬಬೇಕಾಗುತ್ತೆ. ಎಂಟರ್ ನೇಮ್ ಆಫ್ ದ ವಿಲೇಜ್. ಇದು ಧಾರವಾಡದಲ್ಲಿ ಬರುತ್ತೆ, ಮನ್ಸೂರ್. ನೇಮ್ ಆಫ್ ದ ಸ್ಕೂಲ್ GHPS ಮನ್ಸೂರ್, GHPS ಮನ್ಸೂರ್, GHPS ಮನ್ಸೂರ್. ಇದು ರೆಕಾಗ್ನೈಸ್ಡ್ ಅಂದರೆ ಗೌರ್ಮೆಂಟ್ ರೆಕಾಗ್ನೈಸ್ಡ್ ಹೌದು ಅಲ್ಲ ಅಂತ ಫಿಲ್ ಮಾಡಬೇಕಾಗತ್ತೆ.
ಸ್ಕೂಲ್ ಲೊಕೇಶನ್ ಇದು ಮುಖ್ಯವಾದ ಸ್ಟೆಪ್. ಸ್ಕೂಲ್ ಲೊಕೇಶನ್ ರೂರಲ್ ಅಂದರೆ ಹಳ್ಳಿಯಲ್ಲೈತೋ ಅಥವಾ ಸಿಟಿನಲ್ಲಿದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. 3 ಕ್ಲಾಸ್ ಬೇರೆ ಸ್ಕೂಲಲ್ಲಿದ್ದರೆ ಅದು ಕೂಡ ಇಲ್ಲೇ ನೀವು ಸೇಮನ್ನು ಫಿಲ್ ಮಾಡಬೇಕಾಗತ್ತೆ. 3ನೇ ತರಗತಿ ನೀವು ಸಿಟಿನಲ್ಲಿ ಕಲ್ತಿದ್ರೆ ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. 4ನೇ ತರಗತಿ ಹಳ್ಳಿಯಲ್ಲಿ ಕಲ್ತಿದ್ರೆ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. 4 ತರಗತಿ ಒಂದೇ ಸ್ಕೂಲಲ್ಲಿದ್ದರೆ ಒಂದೇ ಸ್ಕೂಲಿನ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಇಲ್ಲೇ ಯಾವ ಮಂತಲ್ಲಿ 3ನೇ ತರಗತಿಗೆ ಅಥವಾ ಯಾವ ವರ್ಷ ಮತ್ತು ಮಂತಲ್ಲಿ 3ನೇ ತರಗತಿಗೆ ಅಡ್ಮಿಟ್ ಆಗಿದ್ರಿ ಅಂದರೆ ಅಡ್ಮಿಷನ್ ಆಗಿತ್ತು ಅದನ್ನ ತುಂಬಬೇಕಾಗತ್ತೆ. ಮತ್ತೆ 4ನೇ ತರಗತಿ, 5ನೇ ತರಗತಿ, ಇದೆಲ್ಲ ಆದಮೇಲೆ ಇದು ಏನು ಫೋಟೋ ಅಪ್ಲೋಡ್ ಮಾಡೋದು. ಫೋಟೋ ಮತ್ತು ಆ ಸರ್ಟಿಫಿಕೇಟ್, ಅಭ್ಯರ್ಥಿಯ ಸೈನ್, ಪೇರೆಂಟ್ಸ್ ಸೈನ್ ಮತ್ತು ಸರ್ಟಿಫಿಕೇಟ್, ಈ 4 ಕಂಪಲ್ಸರಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಾನು ಮೊದಲೇ ಇವೆಲ್ಲನೂ ಏನು ರೆಡಿ ಇಟ್ಕೊಂಡಿದ್ದು. ಇವು 100 KB ಒಳಗಡೆ ಅಂದರೆ ಬಿಲೋ 100 KB ಸೈಜ್ ಇರಬೇಕು. ಇಲ್ಲೇ ನೀವು ಅದ್ರ ಸೈಜನ್ನು ಚೆಕ್ ಮಾಡ್ಕೋಬಹುದು. ಮೋರ್ ದ್ಯಾನ್ 100 KB ಇದೆ. ಇದನ್ನು ರೆಡ್ಯೂಸ್ ಮಾಡ್ಕೊಳ್ಳೋದು ಹೇಗಂದರೆ ಫೋಟೋ ಅಪ್ಲೋಡ್ ಮಾಡಬೇಕು. ಮೋರ್ ದ್ಯಾನ್ 100 KB ಇರೋದ್ರಿಂದ ಅದನ್ನ ಸೈಜನ್ನು ಕಡಿಮೆ ಮಾಡ್ಕೊಳ್ಬೇಕು. ಇಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ನೀವು ನೋಡಬೇಕು, ಇದು ರೈಟ್ ಮಾರ್ಕ್ ಬಂದರೆ ಅಷ್ಟೇ ಇದು ಸಕ್ಸಸ್ ಅಂದರೆ ಅಪ್ಲೋಡ್ ಆಗಿದೆ ಅಂತ ಅರ್ಥ. ಲಕ್ಷ್ಮಿ ಅಂದರೆ ಅಭ್ಯರ್ಥಿಯ ಸೈನ್, ಇದು ಪೇರೆಂಟ್ ಪಾಲಕರ ಸೈನ್ ಮತ್ತು ಸರ್ಟಿಫಿಕೇಟ್. ಇದಾದಮೇಲೆ ಸಬ್ಮಿಟ್ ಆ್ಯಂಡ್ ರಿವ್ಯೂ. ಇದು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ. ಇದೆಲ್ಲ ಡೀಟೇಲ್ಸ್ ನೀವು ಒಂದೇ ಸಾರಿ ಚೆಕ್ ಮಾಡ್ಕೋಬೇಕು, ಎಲ್ಲವೂ ಕರೆಕ್ಟ್ ತುಂಬಿದಿರೋ ಇಲ್ವೋ ನೋಡ್ಕೊಂಬಿಟ್ಟು ಏನು ಮಾಡಬೇಕು, ಇದು ಚೆಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಟಿಫೈ ಮಾಡೋದು ಅಂತ ಕರಿತೀವಿ. ಆಮೇಲೆ ಇಲ್ಲಿ ಕ್ಯಾಪ್ಚಾ ಅಂತ ಕರಿತೀವಿ, ಇದನ್ನ ಫಿಲ್ ಮಾಡಬೇಕು. 26E215. ಓಕೆ, ಸಬ್ಮಿಟ್. ಫೈನಲ್ ಸಬ್ಮಿಷನ್ ಮಾಡುವ ಮೊದಲೇ ಎಲ್ಲವನ್ನು ಸರಿಯಾಗಿ ತುಂಬಿದೆ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಆಮೇಲೆ ನೀವು ಫೈನಲ್ ಸಬ್ಮಿಷನ್ ಮಾಡಬೇಕು. ನೋ ಚೇಂಜಸ್ ಇನ್ ದ ಪರ್ಟಿಕ್ಯುಲರ್ಸ್ ವಿಲ್ ಬಿ ಪರ್ಮಿಟೆಡ್ ಆಫ್ಟರ್ ಫೈನಲ್ ಸಬ್ಮಿಷನ್. ಓಕೆ,
ಇಲ್ಲೇ ನಿಮಗೆ ರಿಜಿಸ್ಟರ್ ನಂಬರ್ ಸಿಗುತ್ತೆ. ಇದನ್ನ ಏನು ಬರೆದು ಇಟ್ಕೋಬೇಕು. ನಿಮ್ಗೆ ಸರ್ಟಿಫಿಕೇಟ್ ಅಂದ್ರೆ ನೀವು ಹಾಕಿರುವಂತ ಫೈನಲ್ ಅಪ್ಲಿಕೇಶನ್ ಇಲ್ಲಿ ಬರುತ್ತೆ. ಇದನ್ನ ಪ್ರಿಂಟ್ ತೆಗೆದು ಇಟ್ಕೊಳ್ಬೇಕು. ಪ್ರಿಂಟ್ ಅಂತ ಅಂದು ಇಲ್ಲ ಪ್ರಿಂಟ್ ಕೊಡ್ಬೋದು, ಇಲ್ಲ ನೀವು PDF ಅಂದ್ರೆ ಫ್ಯೂಚರ್ ರೆಫರೆನ್ಸ್ಗೆ ಇದು ಇಟ್ಕೋಬೇಕಾಗತ್ತೆ. ಆಯ್ತು, ಇದು ಫೈನಲ್ ಅಂದ್ರೆ ಪೂರ್ತಿ ಅಪ್ಲಿಕೇಶನ್ ಮುಗಿದ ಹಾಗೆ.